ಕನಸಿನಲ್ಲಿ ಶುಭ್ರವಾಗಿ ಒಂದು ಆನೆಯನ್ನ ನೋಡಿದರೆ ಖಂಡಿತ ನಿಮಗೊಂದು ಪದವಿ, ಗೌರವ, ಸನ್ಮಾನ ನಡೆಯತಕ್ಕಂಥದ್ದರ ಸೂಚನೆ. ಜವಾಬ್ದಾರಿ, ಅಣ್ಣನಾಗ್ತೀರಾ, ಅತ್ತಿಗೆ ಆಗ್ತೀರಾ, ಯಜಮಾನ ಆಗ್ತೀರಾ, ತಗೊಳಪ್ಪ ಇನ್ಮೇಲೆ ಮನೆ ನಡೆಸು, ಅಪ್ಪ ನಾನು ನೋಡ್ಕೋತೀನಿ ಅನ್ನೋ ಒಂದು ಛಾತಿ ಶಕ್ತಿ ನಿಮಗೆ ಬರುತ್ತದೆ, ಆ ಚೈತನ್ಯ ನಿಮಗೆ ಬರುತ್ತದೆ, ಆ ಬಲ ನಿಮಗೆ ಬರುತ್ತದೆ, ಆ ಗೌರವ ಹುಡ್ಕೊಂಡು ಬರುತ್ತೆ. ಛತ್ರ ಚಾಮರಗಳಿಂದ ಸನ್ಮಾನಿಸಲ್ಪಡುತ್ತಾನೆ. ಕರು ಯಾವುದಾದ್ರೂ ಗುಡಿಗೋಪುರದಲ್ಲಿ ನಿಮಗೊಂದು ಹಾರ ಹಾಕ್ತಾರೆ. ಸಂಘ ಸಂಸ್ಥೆಗಳಿಂದ ಸನ್ಮಾನ ನಡೆಯುತ್ತೆ. ಒಂದು ಗೌರವಯುತವಾಗಿರತಕ್ಕಂಥ ಒಂದು ಕೆಲಸ, ಇಲ್ಲ ನೆಮ್ಮದಿ, ಒಂದು ಮನೆ, ಒಂದು ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ಹೆಸರು, ಕೀರ್ತಿ, ಪ್ರತಿಷ್ಠೆ ಅತಿ ಶೀಘ್ರದಲ್ಲೇ ನಡೆಯತಕ್ಕಂಥದ್ದಾಗುತ್ತದೆ. ಎಸ್, ಆ ಒಂದು ಗಜನನ್ನು ನೋಡಿದರೆ, ಗಜಪಡೆಯನ್ನು ನೋಡಿದ್ರೆ ಅದು ಬೇರೆನೆ ಇನ್ನೂ ಒಂದು ಲೆಕ್ಕ ಉಂಟು. ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಆನೆಯನ್ನ ನೋಡಿದರೆ ನಮ್ಮ ಪಾಡಿಗೆ ಅದು ನಡ್ಕೊಂಡು, ಹೆಣ್ಣಾನೆ, ಗಂಡ ಆನೆ, ದೊಡ್ಡ ಆನೆ, ಚಿಕ್ಕ ಆನೆ, ಮರಿ ಆನೆ ಅಂತೆಲ್ಲ ಅನ್ಕೋಬೇಡಿ. ಆನೆ ಆನೆಯೇ. ತುಂಬ ಜನ ಅದನ್ನು ಕೆದಕಿ ಹಾಕ್ತಾರೆ ಮಕ್ಕಳ ಥರ. ನೀವು ತಪ್ಪಲ್ಲ, ನೀವು ಹಾಗೆ ಮಕ್ಕಳೇ. ನೀವು ಏನು ಮಾಡೋದು? ತಂದೆಯಾಗಿ, ಒಬ್ಬ ವಿನಯ ವಿದ್ಯಾರ್ಥಿಯಾಗಿ ನಾನು ಎಷ್ಟು ಕಲಿಯೋದಿದೆ ಅದರಲ್ಲಿ ಹುಡುಕಾಡಿ ತಗೊಬಂದು ಹೇಳ್ತಿದ್ದೆ. ಅದರಿಂದ ಆನೆ ಏನಾದರೂ ನಿಮ್ಮ ಕನಸಲ್ಲಿ ಬಂತು ಅಂದರೆ ಭಗವಂತನ ಬೆಳಿಗ್ಗೆ ಎದ್ದು ಒಂದು ತುಪ್ಪದ ದೀಪ ಹಚ್ಚಿ, ಜವಾಬ್ದಾರಿಗೆ ಸಿದ್ಧನಾಗಿದ್ದೇನೆ, ಕೊಡು ಭಗವಂತ, ಮಾಡುತ್ತೇನೆ ಅನ್ನತಕ್ಕಂಥದ್ದು ಖಂಡಿತ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಹೆಸರು ಪಡಿತೀರಿ, ಒಂಥರ ದಕ್ಷವಾಗಿ ಬದುಕುತ್ತೀರಿ.